ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಸ್ನೇಹಿತರೆ, ನಾನು ಒಂದು 4-5 ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಕಾರಣ ನಾನು ಊರಿಗೆ ಬೇರೆ ಬಂದಿದ್ದೀನಿ. ನಮ್ಮೂರಲ್ಲಿ ಏಕಾದಶಿ ಜಾತ್ರೆ ಇತ್ತು, ಲಕ್ಷ್ಮೀ ರಂಗನಾಥ ಸ್ವಾಮಿದು. ಹಂಗಾಗಿ ಊರಿಗೆ ಬಂದಿದ್ದೆ. ಯಾವಾಗಲೂ ಡಯಟ್ ವಿಡಿಯೋನೇ ನೋಡ್ತಿರಲ್ಲ, ಬನ್ನಿ ನಾನಿವತ್ತು ನಮ್ಮೂರ ಜಾತ್ರೆ ಕೂಡ ತೋರಿಸ್ತೀನಿ. ಇದು ನಮ್ಮೂರಲ್ಲಿ ನಡೀತಾ ಇರೋವಂಥ ಜಾತ್ರೆ, ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರೆ. ಇದು ಏಕಾದಶಿ ಟೈಮಲ್ಲಿ ಮಾಡೋವಂಥ ಜಾತ್ರೆ. ಇದು ತುಂಬ ಚೆನ್ನಾಗಿರುತ್ತೆ. ಭಾಳಷ್ಟು ವರ್ಷ ಆಗಿತ್ತು ನಾನು ಈ ಥರ ಒಂದು 3-4 ದಿನ ಉಳ್ಕೊಂಡು ಜಾತ್ರೆ ನೋಡಿ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೊರಟೋಗ್ತಾ ಇದ್ದೆ ನಾನು 1 ದಿನ 2 ದಿನ. ಆದರೆ ಈ ಸಲ ಮಾತ್ರ 5 ದಿನ ರಜೆ ಹಾಕಿ ಜಾತ್ರೆ ನೋಡಲೇಬೇಕು ಅಂತ ಬಂದಿದ್ದೀನಿ. ನಾನು 5 ದಿನ ರಜೆ ಹಾಕಿರೋದು ನನ್ನ ತಾಯಿಗೆ ತುಂಬಾ ಖುಷಿ. ಬನ್ನಿ ಇವತ್ತು ಜಾತ್ರೆ ನೋಡೋಣ. ಇವತ್ತು ರಾತ್ರಿ ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ಇಟ್ಟಿದ್ದಾರೆ. ಆದರೆ ಇದೆಲ್ಲ ಮುಗಿಯೋಷ್ಟರಲ್ಲೇ 9:45 ಆಗಿತ್ತು ಟೈಮು. ಹಂಗಾಗಿ ನಾವೆಲ್ಲ ಮನೆಗೆ ಹೋದ್ವಿ. ಯಾಕೆಂದರೆ ಬೆಳಗ್ಗೆ ನಾನು ಬೆಂಗಳೂರಿಗೆ ಹೊರಡಬೇಕು. ಇನ್ನು ನಿದ್ದೆಗೆ ಇಟ್ಕೊಂಡೆಲ್ಲ ಹೋದರೆ ಸರಿ ಹೋಗಲ್ಲ ಅಂತ. ಇನ್ನು ಬೆಳಗ್ಗೆ ನಮ್ಮೂರು ಗ್ರಾಮ ದೇವತೆ ಬಳ್ಳೆಕೆರೆಮ್ಮನ ದೇವಸ್ಥಾನಕ್ಕೆ ಕೂಡ ಬಂದಿದ್ದೆ. ಪೂಜೆ ಮಾಡಿಸ್ಕೊಂಡು ನಾನು ಬೆಂಗಳೂರಿಗೆ ಹೊರಟ್ಬಿಟ್ಟೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನನ್ನ ಡಯಟ್ ರೆಸಿಪಿ ಎಲ್ಲ ಬೆಂಗಳೂರಿಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಪುಟಾಣಿ ಪೂಜಾರಿ ಒಬ್ಬ ಪೂಜೆ ಮಾಡಿಕೊಟ್ಟ ಬೆಳಗ್ಗೆನೆ. ಹಂಗಾಗಿ ಪೂಜೆ ಮಾಡಿಸ್ಕೊಂಡು ಬೆಂಗಳೂರು ಕಡೆ ಹೊರಟೆ. ಇದಾಗಿತ್ತು ಈ ವಿಡಿಯೋ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮೂರ ಜಾತ್ರೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರ.